ನಮಸ್ಕಾರ ಹೇಳಪ್ಪ. ಕಲ್ಪತರ ನಾಡು ಮತ್ತು ಶೈಕ್ಷಣಿಕ ನಗರಕ್ಕೆ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು. ಹಾಗೆ ನಿಮ್ಗೂ ಕೂಡ ಸ್ವಾಗತ. ನೀನ್ ಸ್ವಾಗತ ಹೇಳಿಲ್ಲ ಅಂದ್ರೆ ನಾನು ಬರ್ತೀನಿ ಬಿಡು ಮಗ. ಹಂಗೇನಾದ್ರು ನೀನ್ ಹೋಗಂಗಿದ್ರೆ ಯಾವತ್ತೋ ನೀನ್ ನಮ್ಮ ದೇಶ ಬಿಟ್ಟು ಹೋಗ್ಬಿಡ್ಬೇಕಾಯ್ತು. ಹೇಳು ಮುಂದಕ್ಕೆ. ನನ್ಗೂ ನೀನ್ ಹೇಳ್ದಾಗೆಲ್ಲ ದೇಶ ಬಿಟ್ಟು ಓಡ್ಬೇಕು ಅನಿಸ್ತದ ಮಗ. ಬಟ್ ಏನ್ ಮಾಡ್ತೀಯ, ದೇಶದಿಂದ ಯಾರು ಆಚೆನೇ ನನಗೆ ಕಳಿಸ್ತಾ ಇಲ್ಲ. ಏನಿದು ಮೈಸೂರಲ್ಲಿ ಓಡಾಡ್ತಿರೋ ಬಸ್ಗಳೆಲ್ಲ ತುಮಕೂರಲ್ಲಿ ಕಾಣಿಸ್ತಾ ಇದೆ. ಹೌದಾ? ಯಾವ ಬಸ್ಸು? ಬಸ್ಸಿನ ಬಗ್ಗೆ ಆಮೇಲೆ ಮಾತಾಡ್ತೀನಿ ಇರು ಮಗ. ಇಲ್ಲೊಬ್ಬ ಯಾರೋ ಹೆಲಿಕಾಪ್ಟರ್ ತಂದು ತುಮಕೂರಲ್ಲಿ ಲ್ಯಾಂಡ್ ಮಾಡ್ಬಿಟ್ಟಾನೆ. ಅವ್ನು ಯಾಕೆ ಬಂದವನೆ ಅಂತ ಒಂದ್ ಸ್ವಲ್ಪ ವಿಚಾರಿಸ್ಕೊತೀನಿ. ವಿಚಾರಿಸನಂತಾನೆ ಹೋದೆ ಮಗ. ಬಟ್ ಅಲ್ಲಿ ಹೇಳೋರ ಯಾರು ಇಲ್ಲ. ಅದ್ ಬಿಡು, ತುಮಕೂರು ಲೈಟಿಂಗ್ಸ್ ನೋಡ್ ಮಗ, ಸಖತ್ತಾಗಿದೆ. ಎಲ್ಲೋ ಲೈಟೇ ಆನ್ ಆಗಿಲ್ಲ. ಛೇ, ಸ್ವಿಚ್ ಆನ್ ಮಾಡೋದೇ ಮರ್ತೋಗಿದ್ದೀನಿ ಮಗ. ನೋಡಿ ಇವಾಗ ಆನ್ ಮಾಡ್ತೀನಿ. ಲೈಟಿಂಗ್ ಸಾಕಕ್ ಹೋಗಿದ್ಯಾ ಅಂತ ಹೇಳು. ವಾ, ನೀನ್ ಹಂಗ್ ತಿಳ್ಕೊತಾ ಇದೀಯಾ? ಇಲ್ಲ ಮಗ, ಅಂತ ದೊಡ್ಡ ಕಾಂಟ್ರಾಕ್ಟ್ ನನ್ಗಿನ್ನೂ ಯಾರು ಕೊಡ್ತಾ ಇಲ್ಲ. ಬರೇ ಮಾತೇ ಆಯ್ತು. ಮೇನ್ ಮ್ಯಾಟ್ರಿಗೆ ಬಾರಪ್ಪ. ಮೇನ್ ಮ್ಯಾಟ್ರ್ ಇಷ್ಟ ಬೇಗ ಹೇಳಕ್ ಬೇಡ ಅನಿಸ್ತೈತೆ ಮಗ. ಯಾಕೆಂದ್ರೆ ಆಮೇಲೆ ಕ್ರೌಡ್ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ಕ್ರೌಡ? ನೀನ್ ಏನ್ ಹೇಳ್ತಾ ಇದೀಯೋ ಕರೆಕ್ಟ್ ಆಗಾದ್ರೂ ಹೇಳು. ಏನಿಲ್ಲ ಮಗ, ಇಷ್ಟಿನ ಈ ಅಂಬಾರಿ ಬಸ್ ಓಡಾಡ್ಬೇಕು ಅಂದ್ರೆ ನಾವ್ ಮೈಸೂರಿಗೆ ಹೋಗ್ಬೇಕಾಗಿತ್ತು. ಆದ್ರೆ ನಮ್ ತುಮಕೂರಲ್ಲಿ ಓಡಾಡ್ಬೋದು. ನಿಜ ಹೇಳು, ಸುಳ್ಳು ಹೇಳ್ತಾ ಇಲ್ಲ ತಾನೆ? ಸುಳ್ಳಲ್ಲ ಮಗ, ನಿಜನೇ ಹೇಳ್ತಾ ಇದೀನಿ. ಇದು ನಾನು ಒಬ್ನೇ ಅಲ್ಲ, ನೀವೆಲ್ಲರೂ ಯೂಸ್ ಮಾಡ್ಕೊಳ್ಳಿ ಅಂತಾನೆ ನಿನಗೆ ಫೋನ್ ಮಾಡಿರೋದು. ಏನ್ ಸಮಾಚಾರ? ಇವಾಗ ತುಮಕೂರಲ್ಲಿ ಬಸ್ ಬಿಟ್ಟಿರೋದು? ನೀನ್ ಇವಾಗ ಈ ತರ ಕೇಳಿದ್ರೆ ನಾನು ಏನು ಹೇಳ. ತುಮಕೂರು ದಸರಾ ನಡೀತಾ ಇಲ್ವಾ ದೊಡ್ಡ? ಹೌದಲ್ವಾ, ಮರ್ತೇ ಹೋಗಿದ್ದೆ. ಆದ್ರೆ ತುಮಕೂರು ದಸರಾಗೆ ಈ ಬಸ್ ತರಿಸಿದಾರಲ್ಲ, ಸೂಪರ್ ಮಗ. ಹೌದು ಮಗ, ತುಮಕೂರು ದಸರಾಗೆ ಅಂಬಾರಿ ಬಸ್ ನ ತರಿಸ್ಬೇಕು ಅಂತ ಪ್ಲಾನ್ ಮಾಡಿದಾರಲ್ಲ, ಗ್ರೇಟ್. ನಾವು ಗೊತ್ತಲ್ಲವೋ, ವಿಶಾಲ ಹೃದಯದವರು. ನಮ್ಗೆ ಏನ್ ಬೇಕು ಅನ್ಸುತ್ತೋ ಅದನ್ನ ಹಾಗೆ ಮಾಡ್ತೀವಿ. ನೀವು ಬಿಡಪ್ಪ, ತುಂಬಾ ವಿಶಾಲ ಹೃದಯದವರು. ಯಾಕೋ ಬೇರೆ ತರನೇ ಮಾತಾಡ್ತಾ ಇದ್ಯಾ? ಇನ್ನೇನಪ್ಪ ಮತ್ತೆ, ಎಲ್ರಿಗೂ ಬಸ್ ತರಿಸ್ಬಿಟ್ಟು ಕೆಳಗಡೆ ಕೂತ್ಕೊಂಡವ್ರಿಗೆ ಒಂದ್ ಅಮೌಂಟ್, ಮೇಲ್ಗಡೆ ಕುತ್ಕೊಂಡ್ ನೋಡೋರ್ಗೆ ಒಂದ್ ಅಮೌಂಟ್ ಅಂತ ಫಿಕ್ಸ್ ಮಾಡಿದ್ರೆ ನೀವು ಇನ್ನೂ ಸ್ವಲ್ಪ ಡಿಫ್ರೆಂಟ್ ಆಗಿ ಯೋಚನೆ ಮಾಡಿದೀರಾ? ಡಿಫ್ರೆಂಟ್ ಅಂದ್ರೆ ಏನ್ ಮಗ? ನನಗೆ ನೀನ್ ಹೇಳ್ತಾ ಇರೋದು ಏನು ಅರ್ಥ ಆಗ್ತಲ್ಲ. ಅದು ಸರಿ, ಈ ಅಂಬಾರಿ ಬಸ್ಸು ತುಮಕೂರ್ಗೆ ಯಾಕೆ ಬಂತು? ಮತ್ತೆ ಅದೇ ಕ್ವಶನ್ ಕೇಳ್ತಿಲ್ಲ ಮಗ ನೀನು. ಇಲ್ಲಿ ನಡೀತಾ ಇರೋದು ತುಮಕೂರು ದಸರಾ. ದಸರಾ ಅಂದ್ರೆ ಏನ್ ಹೇಳು? ಫುಲ್ ತುಮಕೂರ್ಗೆ ಲೈಟಿಂಗ್ಸ್ ಹಾಕಿಸಿರ್ತಾರೆ. ಆ ಲೈಟಿಂಗ್ಸ್ ನ ನಡ್ಕೊಂಡು ಹೋಗಿ ನೋಡಕ್ಕಾಗುತ್ತಾ? ಅದಕ್ಕೆ ಈ ಬಸ್ಸಲ್ಲಿ ಕರ್ಕೊಂಡು ಹೋಗಿ ತುಮಕೂರು ಫುಲ್ ಲೈಟಿಂಗ್ಸ್ ತೋರಿಸ್ಕೊಂಡು ಬರ್ತಾರೆ. ಹೌದಾ? ಹಂಗಾರೆ ಅಮೌಂಟ್ ಎಷ್ಟು ಇಟ್ಟಿದ್ದಾರೆ ಮಗ? ಇದಕ್ಕೆ ಕಣ ನಾನು ಹೇಳಿದ್ದು, ನೀವೊಂದ್ ಸ್ವಲ್ಪ ಡಿಫ್ರೆಂಟ್ ಅಂತ. ಅಂದ್ರೆ ಜಾಸ್ತಿ ಪ್ರೈಸ್ ಇಟ್ಟಿದಾರಾ? ಲೋ ದಡ್ಡ, ಜಾಸ್ತಿ ಪ್ರೈಸ್ ಅಲ್ಲ. ಹನುಮಂತ ಫ್ರೀಯಾಗಿ ರಾಮನ್ ಎತ್ಕೊಂಡು ಹೋದಂಗೆ ನಿಮ್ ತುಮಕೂರು ಅಂಬಾರಿ ಬಸ್ಸಲ್ಲಿ ಎಲ್ಲಾ ಜನನು ಫ್ರೀಯಾಗಿ ಕರ್ಕೊಂಡು ಹೋಯ್ತಾವ್ರೆ. ತಗಳಪ್ಪ, ಹಂಗಾರೆ ಜನ ಸಾಗರ ಅನ್ನು. ಯಾಕೆ ಕೇಳ್ತೀಯ ಮಗ ಜನದ ಕತೆನ? ಇಲ್ಲಿ ಜನ ನಿಂತಿರೋ ಕ್ಯೂ ನೋಡಿದ್ರೆ ಹನುಮಂತನ್ ಬಾಲ ಬೆಳೆದಂಗ್ ಬೆಳಿತಾನೇ ಐತೆ. ಹೌದಾ? ಹಾಗಾದ್ರೆ ಈ ಬಸ್ಸು ಒಂದ್ ಟ್ರಿಪ್ ಮುಗಿಸಕ್ಕೆ ಎಷ್ಟೊತ್ತು ಬೇಕು ಮಗ? ಮಗ, ಈ ಬಸ್ ಸ್ಟ್ಯಾಂಡ್ ಇಂದ ಈ ಬಸ್ ಹೊಂಟ್ರೆ ಎಲ್ಲ ತೋರಿಸ್ಕೊಂಡು ಹಾಫ್ ಅನ್ ಅವರ್ ಒಳಗಡೆ ಬಂದ್ಬಿಡ್ತಾನೆ. ತಿರ್ಗಾ ಜನ ಎಲ್ಲ ಹತ್ತಿಸ್ಕೊಂಡು ತಿರ್ಗಾ ಹೋಗ್ತಾ ಇರ್ತಾನೆ. ಬೆಳಗ್ಗೆಯಿಂದಾನೇ ಇರುತ್ತಾ? ಅಲ್ಲ ಬಸ್, ಅವ್ರ ಬಸ್ ಬಿಟ್ಟಿರೋದು ತುಮಕೂರು ದಸರಾ ಲೈಟಿಂಗ್ಸ್ ನೋಡಕ್ಕೆ. ಸೊ ಸಂಜೆ 4 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಮಾತ್ರ ಇರುತ್ತೆ. ಎಷ್ಟು ದಿನ ಬಿಡ್ತಾರಂತೆ ಮಗ? ನಿಂಗೆ ಹಾಕ್ಬೇಕದು? ಹಾಗೆ ಸುಮ್ನೆ ನಾವಿಬ್ರು ಮಾತಾಡ್ತಾ ಇರೋದು ಕೇಳಿಸ್ಕೊತಾವ್ರ. ಅವ್ರಿಗೆ ಒಂದು ಇನ್ಫಾರ್ಮೇಶನ್ ಅಂತ ಇರ್ಬೇಕಲ್ವಾ? ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿರೋ ನಾವು ಅದು ಒಂದು ಕೊಡ್ಬೇಕಲ್ವಾ ಮಗ? ಕೊಡೋಣ, ಇನ್ನು ತುಂಬಾ ಕೊಡೋಣ. ಮತ್ತೆ ಇನ್ಫಾರ್ಮೇಶನ್ ವಿಡಿಯೋಸ್ಗಳು ಬೇಕು ಅಂದ್ರೆ ಕಮೆಂಟ್ ಅಲ್ಲಿ ಎಸ್ ಅಂತ ಹಾಕಿ. ಹಾಗೆ ನಾವು ಮಾಡಿರೋ ಒಂದು ಸಣ್ಣ ಪ್ರಯತ್ನ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಅದು ಅವ್ರಿಗೆ ಬೇಕು ಅಂದ್ರೆ ಮಾಡ್ಕೊತಾರೆ. ಮೊದಲು ಎಲ್ಲಿವರೆಗೂ ಇರುತ್ತೆ ಬಸ್ಸು ಅಂತ ಹೇಳು. ಆಯ್ತಪ್ಪ, ಹೇಳೇ ಬಿಡ್ತೀನಿ, ಕೇಳಿಸ್ಕೊ. ಅಕ್ಟೋಬರ್ 7ನೇ ತಾರೀಕುವರೆಗೂ ಅಂತೂ ಕನ್ಫರ್ಮ್ ಆಗಿರುತ್ತೆ ಮಗ. ಮುಂದಕ್ಕೆ ಇರುತ್ತೆ ಹಂಗೋ ನನಗೂ ಗೊತ್ತಿಲ್ಲ. ಇನ್ನು ತುಂಬಾ ಟೈಮ್ ಇದೆ ಬಿಡು ಮಗ. ಅಷ್ಟಲ್ಲಿ ನಾನು ಒಂದ್ ರೌಂಡ್ ಔಟ್ ಬಂದ್ಬಿಡ್ತೀನಿ. ಒಂದೇ ರೌಂಡ್ ಆಗು ಫ್ರೀ ಆಗಿ ಸಿಕ್ತು ಅಂದ್ಬಿಟ್ಟು ಅದ್ರಲ್ಲೇ ಓಡಾಡ್ಕೊಂಡ್ ಕುತ್ಕೊಂಡ್ಬಿಟ್ಟಿಯ. ಪಾಪ ಬೇರೆ ಬಸ್ಸಲ್ಲಿ ಓಡಾಡ್ಲಿ. ಹೌದಾ? ಹಂಗಾರೆ ಬೆಳಗಿನ ಸಂಘದಾಗ ಅದ್ರಲ್ಲೇ ಕುತ್ಕೊಂಡು ಓಡಾಡ್ತಾ ಇರ್ಬೋದ ಮಗ? ನಿನ್ನಂತ ಕಳ್ಳನ್ ಮಕ್ಕಳು ಇಂತ ಯೋಚನೆ ಮಾಡ್ತೀರಾ ಅಂತಾನೆ ಮಗ. ಬಸ್ಸಲ್ಲಿ ಇರೋರ್ನೆಲ್ಲ ಫುಲ್ ಎಲ್ಲಾರನ್ನೂ ಇಳಿಸ್ಬಿಟ್ಟು ಆಮೇಲೆ ಹೊಸಬ್ರನ್ನ ಹತ್ತಿಸ್ತಾರೆ. ನೀವು ತಿರ್ಗಾ ಹತ್ಬೇಕು ಅಂದ್ರೆ ಕ್ಯೂಗೆ ಹೋಗ್ಬೇಕು. ಬೇಡ ಬಿಡು ಮಗ, ಹೆಂಗೋ ಫ್ರೀಯಾಗಿ ಒಂದ್ ರೌಂಡ್ ಆದ್ರೂ ಕೊಡ್ತಾವ್ರಲ್ಲ. ಈ ಬಸ್ಸಲ್ಲಿ ಹೋಗೋದಂತೂ ಆಸೆ ಇತ್ತು ನನಗೆ. ಮೈಸೂರಿಗೆ ಹೋದಾಗ ಈ ಸರಿ ಹೋಗೋಣ ಅಂತ ಅನ್ಕೊಂಡಿದ್ದೆ. ಪರವಾಗಿಲ್ಲ, ತುಮಕೂರಲ್ಲೇ ಹೋಗ್ತೀನಿ. ಅದು ಫ್ರೀಯಾಗಿ ಬೇರೆ ಕರ್ಕೊಂಡು ಹೋಗ್ತಾ ಇದಾರೆ. ತುಂಬಾ ಖುಷಿ ಆಯ್ತು ಮಗ. ರೈಡ್ ಮಾತ್ರ ಮಸ್ತಾಗಿತ್ತು ಮಗ, ನನಗಂತೂ ತುಂಬಾ ಇಷ್ಟ ಆಯ್ತು. ನಮ್ಮ ಕರ್ನಾಟಕ ಪ್ರವಾಸೋದ್ಯಮದವರು ಈ ಬಸ್ ನಂತೂ ಸಖತ್ತಾಗಿ ಪ್ಲಾನ್ ಮಾಡಿ ಬಿಲ್ಡ್ ಮಾಡಿದಾರೆ ಮಗ. ಸೂಪರ್ ಆಗಿದೆ. ಹಂಗೆ ಈ ಬಸ್ ಅಲ್ಲಿ ಇನ್ನೊಂದು ಹೇಳೋದು ಮರ್ತ್ಬಿಟ್ಟಿದ್ದೆ ಮಗ, ಕೆಳಗಡೆ ಫುಲ್ ಎಸಿ ಗೊತ್ತಾ? ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಮೊದ್ಲೇ ನಮ್ ತುಮಕೂರು ನೋಡಕ್ ಚಂದ, ಅದ್ರಲ್ಲೂ ಈ ಲೈಟಿಂಗ್ಸ್ ಅಲ್ಲಂತೂ ಇನ್ನೂ ಚಂದ. ಅದ್ರ ಜೊತೆಗೆ ಮಸಾಲೆ ಹಾಕ್ತಂಗೆ ಈ ಬಸ್ ತಂದಿದಾರಲ್ಲ, ಆಹಾ ಸೂಪರ್ ಮಗ. ಮಸಾಲೆ ಅಂತ ಹೇಳಿ ಬಾಯಲ್ಲಿ ನೀರ್ ಬರ್ಸ್ಬೇಡ, ಸುಮ್ನೆ ಹೋಗು. ಮಸಾಲೆ ಹಾಕು, ದಾವಣಗೆರೆ ಬೆಣ್ಣೆ ದೋಸೆ ಕೊಡ್ತೀನಿ ಬಾ, ಮಸ್ತ್ ಆಗೈತೆ.